ಸರ್ ನಿಜವಾಗ್ಲೂ ಹೇಳ್ತೀನಿ ಕೇಳಿ, ವೆರಿ ಸಿಂಪಲ್. ಇಲ್ಲ ಇವರಿಗೆ ಲಿಸ್ಟ್ ಬಿಟ್ಟು ಯೋಗ್ಯರಲ್ಲ, ಆ ಹುದ್ದೆಯಿಂದ ಅವ್ರ ಮನೆಗೆ ಹೋಗ್ಲಿ. ಅಷ್ಟೇ 8 ವರ್ಷ ಕಂಪ್ಲೀಟ್ ಆಗಿದೆ ಸರ್. ಅಲ್ಲ, ನಿಮಗೆ ಹುದ್ದೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಹುದ್ದೆಗೆ ರಾಜೀನಾಮೆ ಕೊಡ್ಲಿ. ಈಗ ನಿಮ್ಮ ಹುದ್ದೆ, ನಿಮ್ಮ ಲಿಸ್ಟಿಗೆ ನಿಮ್ ಲಿಸ್ಟ್ ರಿಸಲ್ಟ್ ಬಿಟ್ಟಿಲ್ಲ ಅಂತಂದ್ರೆ ಅವ್ರೇನ್ KPS ಇದಾರಲ್ಲ, ಇನ್ಕ್ಲೂಡಿಂಗ್ ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಅಲ್ಲಿರೋ ಸೆಕ್ರೆಟರಿ ಇರ್ಬೋದು, ಎಲ್ಲ FDA ಅಸಿಸ್ಟೆಂಟ್ ಸೆಕ್ರೆಟರಿ ಎಲ್ರು ಅವ್ರ ಹುದ್ದೆಗೆ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಲಿ. ಬೇರೆ ಯಾರಾದ್ರೂ ಬಂದು ಅವರು ನಿಮ್ಮ ಲಿಸ್ಟ್ ಬಿಡ್ಲಿ. ಲಕ್ಷಾಂತರ ವಿದ್ಯಾರ್ಥಿಗಳು ಇದ್ದಾರೆ. ಆದ್ರೆ ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಪ್ರತಿಯೊಂದಕ್ಕೂ ಬಂದ್ ಕೇಳ್ಬೇಕು, ಪ್ರತಿದಿನ ಮನವಿ ಕೊಡ್ಬೇಕು. 2014 ಲಿಸ್ಟ್ ಬಿಟ್ಟಿಲ್ಲ, 18 JTO ನೋಡಿ, ಇಲ್ಲಿ 100 ಜನ ಇದ್ದಾರೆ JTO ಲಿಸ್ಟ್ ಬಿಡ್ಬೇಕಂತ ಹೇಳ್ಬಿಟ್ಟು. 1520 ಫ್ಯಾಮಿಲಿ ಸರ್ ಇವರು. 8 ವರ್ಷ ಆಗಿದೆ ಲಿಸ್ಟ್ ಬಿಟ್ಟಿಲ್ಲ ಇದುವರೆಗೂ. ಇವತ್ತಿಗೆ ಬಿಡ್ತೀನಿ ಅಂದ್ಬಿಟ್ಟು ಅವ್ರು ಫೋನ್ ಮಾಡಿದಾಗೆಲ್ಲ ನಾಳೆ ಬಿಡ್ತೀನಿ, ನಾಡ್ದು ಬಿಡ್ತೀನಿ, ಮುಂದಿನ ಅವರಿಗೆ ಲಿಸ್ಟ್ ಬಿಡಿ, ಅವರಿಗೆ ನ್ಯಾಯ ಕೊಡಿ. ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಅವರಿಗೆ ಲಿಸ್ಟ್ ಬಿಡಿ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. 2.5 ತಿಂಗಳಾಗಿದೆ ಸುಪ್ರೀಂ ಕೋರ್ಟಲ್ಲಿ ಸ್ಟೇ